ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಸಸಿ ನೆಡುವ ಕಾರ್ಯಕ್ರಮ ಜೂನ್ 5ರ ಬೆಳಗ್ಗೆ 11 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಾ ಕಾನೂನು ಸೇವಾ ಸಮಿತಿ ವತಿಯಿಂದ ಅರಣ್ಯ ಇಲಾಖೆಯ ಕಟ್ಟೆಕೆರೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾಗಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್, ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ದಿವಾನಿ ನ್ಯಾಯಾಧೀಶರಾದ ರಾಜಶೇಖರ್ ಎಸ್ ಹರಸೂರ್, ಹೆಚ್ಚುವರಿ ಹಿರಿಯ ದಿವಾನಿ ನ್ಯಾಯಾಧೀಶ ಸುಶಾಂತ್ ಮಹಾವೀರ್ ಚೌಗ್ಲೆ, ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಎ ಅನ್ಸಾರಿ, ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ಶ್ರೀಮತಿ ಶ್ರೀದೇವಿ ಸೇರಿದಂತೆ ನ್ಯಾಯವಾದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಸಸಿ ನೆಡುವ ಮೂಲಕ ಪರಿಸರ ದಿನವನ್ನು ಆಚರಣೆ ಮಾಡಿದರು. ಜಮಖಂಡಿಯ ಕಟ್ಟೆಕೆರೆ ಆವರಣದಲ್ಲಿ ಸಸಿಗಳನ್ನು ನೆಡಲಾಯಿತು. ತದನಂತರ ನ್ಯಾಯಾಧೀಶ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್ ಹಾಗೂ ರಾಜಶೇಖರ್ ಎಸ್ ಹರಸೂರ್ ಅವರು ಮಾತನಾಡಿ, ಪರಿಸರದ ಕುರಿತು ಕಾಳಜಿ ವಹಿಸುವಂತೆ ಮತ್ತು ಇದು ಪರಿಸರ ಮನುಷ್ಯನಿಗೆ ಬಹಳ ಅವಶ್ಯಕವಾಗಿದ್ದು, ಪರಿಸರ ಮನುಷ್ಯನ ಜನ್ಮಕ್ಕಿಂತ ಮೊದಲನೆಯದ್ದು. ಹೀಗಾಗಿ ಪರಿಸರವನ್ನು ರಕ್ಷಣೆ ಮಾಡಬೇಕಾದದ್ದು ಎಲ್ಲರ ಹೊಣೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ, ವಲಯ ಅರಣ್ಯಾಧಿಕಾರಿ ಕಿರಣ್ ದಾಸ್ ರೆಡ್ಡಿ, ಪಿಎಸ್ಐ ಅನಿಲ್ ಕುಂಬಾರ್, ಗಂಗಾಧರ ಪೂಜಾರಿ, ನ್ಯಾಯವಾದಿಗಳಾದ ಎನ್ಎಸ್ ದೇವರವರ್, ಎಸ್ಬಿ ಕಾಳೆ, ಎಸ್ಪಿ ಪಾರ್ಶೆಟ್ಟಿ, ಜಗದೀಶ್ ಕೌಜಲ್ಗಿ ಸೇರಿದಂತೆ ನ್ಯಾಯವಾದಿಗಳು, ಪೊಲೀಸ್ ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಸರಿ ಸೌದಿ ಅವರ ನಾವು ಬೈಕ್ ತೊಗೊಂಬರ್ತೀವಿ ರೀ. ಮೊಟ್ಟ ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಈ ಪರಿಸರ ಅನ್ನೋದು ಮನುಷ್ಯನಿಗೆ ಬಹಳ ಅವಶ್ಯಕವಾದಂಥದ್ದು. ಈ ಪರಿಸರ ಮನುಷ್ಯ ಬರೋದಕ್ಕಿಂತ ಮುಂಚೆನೂ ಇತ್ತು, ಈಗ ಮನುಷ್ಯರು ಇದ್ಮೇಲೂ ಇರುತ್ತೆ, ಮನುಷ್ಯ ಹೋದ್ಮೇಲೂ ಇರುತ್ತೆ. ಪರಿಸರಕ್ಕೆ ನಾವು ಅವಶ್ಯಕರಲ್ಲ, ಪರಿಸರ ನಮಗೆ ಬಹಳ ಅವಶ್ಯಕವಾದಂಥದ್ದು. ಆ ಕಾರಣಕ್ಕಾಗಿ ಈ ನಮ್ಮ ಈ ಭೂಮಂಡಲದ ಮೇಲೆ ವಾಸಿಸುವಂಥ ಪ್ರತಿಯೊಬ್ಬ ಜೀವಿ
ಅದರಲ್ಲಿ ಮನುಷ್ಯ ಜೀವಿ ಈ ನೈರ್ಮಲ್ಯವನ್ನು ಕಾಪಾಡ್ಕೊಂಡು ಹೋಗಬೇಕು, ಈ ಪರಿಸರವನ್ನು ಸ್ವಚ್ಛಂದವಾಗಿ ಇಟ್ಕೋಬೇಕು. ಈ ಪರಿಸರವನ್ನು ನಾವು ಮುಂದಿನ ಪೀಳಿಗೆಯಾಗಿ ಸ್ವಚ್ಛಂದವಾದಂಥ ಪರಿಸರವನ್ನು ನಾವು ಕೊಡಬೇಕಾದಂಥ ಆದ್ಯ ಕರ್ತವ್ಯ ನಮ್ಮೆಲ್ಲರದಾಗಿರೋದ್ರಿಂದ ಎಲ್ಲರಿಗೂ ನನ್ನ ಒಂದೇ ಮನವಿ, ಆದಷ್ಟು ಎಲ್ಲರೂ ಒಂದೊಂದು ಸಸಿಗಳನ್ನು ನೆಡಿ ಅವುಗಳನ್ನು ಪೋಷಿಸಿ ಬೆಳೆಸಿ ಒಂದು ಸ್ವಚ್ಛಂದವಾದಂಥ ಪರಿಸರವನ್ನು ನಾವು ಮುಂದಿನ ಪೀಳಿಗೆಗಾಗಿ ಕೊಡುವಂಥ ಪ್ರಮಾಣ ಮಾಡೋಣ ಅಂತ ಹೇಳ್ತಾ ಈಗಿನ ಒಂದು ಇದರಲ್ಲಿ ಅರಣ್ಯವನ್ನು ಸಂರಕ್ಷಿಸುವುದು ಮತ್ತು ಗಿಡಗಳನ್ನು ನೆಡುವುದು ಭಾಳ ಅವಶ್ಯಕವಾಗಿರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಪರಿಸರ ದಿನಾಚರಣೆ ಒಂದು ಅಂಗವಾಗಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದೊಂದಿಗೆ ಹಮ್ಮಿಕೊಂಡು ಇವತ್ತು ಇಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪರಿಸರ ಸಂರಕ್ಷಣೆಗೆ ನಮ್ಮ ಈ ಗಿಡಗಳನ್ನು ನೆಡುವುದು ಮತ್ತು ಬೆಳೆಸುವುದು ಎಲ್ಲರ ಒಂದು ಕರ್ತವ್ಯವಾಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನದ ಅನುಚ್ಛೇದ 51 ಅಡಿಯಲ್ಲಿ ಕ್ಯಾಪಿಟಲ್ ಎ ಅಡಿಯಲ್ಲಿ ಎಲ್ಲರ ಒಂದು ಮೂಲಭೂತ ಕರ್ತವ್ಯನೂ ಆಗಿರ್ತದೆ ಪರಿಸರ ಸಂರಕ್ಷಣೆ ಮಾಡೋದು ಮತ್ತು ಅದನ್ನು ಜೋಪಾನ ಮಾಡೋದಕ್ಕೆ ಎಲ್ಲ ನಾಗರಿಕರು, ಎಲ್ಲ ಸಾರ್ವಜನಿಕರು ಈ ಒಂದು ಪರಿಸರವನ್ನು ಕಾಪಾಡುವ ಕಾಳಜಿ ಹೊಂದಿರಬೇಕು ಅಂಥೇಳಿ ಈ ಒಂದು ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ.